ಇವತ್ತಿನ್ನೂ 3 ವಾರ್ಡ್, ದೊಡ್ಡಬಿದಿರ್ಕಲ್ ವಾರ್ಡ್, ಅಂದ್ರಳ್ಳಿ ವಾರ್ಡ್ ಮತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ವಾರ್ಡ್ 3 ವಾರ್ಡಲ್ಲೂ ಕೂಡ ರಂಗೋಲೆ ಬಿಡ್ತಕ್ಕಂಥದ್ದಕ್ಕೆ ಇವತ್ತು ನಡೀತಾ ಇದೆ. ಅದನ್ನು ಸೇರಿಸಿದ್ರೆ 80-90 ಸಾವಿರ ಮಹಿಳೆಯರು ಈ ನಮ್ಮ ರಂಗೋಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಅತ್ಯಂತ ಸಂತೋಷದ ವಿಷಯ. ಯಾರಿಗೂ ನಾವು ಫೋರ್ಸ್ ಮಾಡೋದಿಲ್ಲ. ಇದು ಯಾವುದೇ ವಿಧವಾದ ರಾಜಕಾರಣ ಅಲ್ಲ, ಯಾವುದೇ ವಿಧವಾದ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ. ಯಾವೊಂದು ರಂಗೋಲಿಯ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಕಾರ ನಾವು ಮಾಡ್ತಾ ಇಲ್ಲ. ಯಾಕೆ ಅಂದರೆ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಎಲ್ಲ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಎಲ್ಲರನ್ನ ವಿಶ್ವಾಸದಿಂದ ನೋಡಬೇಕು. ಇದು ಮಹಿಳೆ ಕಾರ್ಯಕ್ರಮ ಆದ್ದರಿಂದ ಯಾರೆಲ್ಲ ಇವತ್ತು ಈ ಭಾಗದಲ್ಲಿ 5 ವಾರ್ಡೆಲ್ಲ ಬಂದಿರತಕ್ಕಂಥದ್ದು, ತಲಗಟ್ಪುರ ವಾರ್ಡಿಂದ ಬಂದಂಥ ಮಹಿಳೆಯರಿದ್ದಾರೆ, ನಮ್ಮ ಕೆಂಗೇರಿ ಮೈಲ್ಸಂದ್ರ ವಾರ್ಡಿಂದ ಬಂದಂಥ ಮಹಿಳೆಯರಿದ್ದಾರೆ, ಕೆಂಗೇರಿ ಕೋಟೆಯಿಂದ ಬಂದಂಥ ಮಹಿಳೆಯರಿದ್ದಾರೆ, ನಮ್ಮ ಬ್ಯಾಡರಹಳ್ಳಿಯಿಂದ ಬಂದಂಥ ಮಹಿಳೆಯರಿದ್ದಾರೆ, ನಮ್ಮ ಏರೋಹಳ್ಳಿ ವಾರ್ಡಿಂದ ಬಂದಂಥ ಮಹಿಳೆಯರಿದ್ದಾರೆ. ಸುಮಾರು 22,000 ಮಹಿಳೆಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟು ಜನನು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅದರಿಂದ ಇನ್ನು 10-15 ನಿಮಿಷದಲ್ಲಿ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಆಗ್ತದೆ. ಅದು 6 ಗಂಟೆಯ ತನಕ ನಮ್ಮ ಗಿಫ್ಟನ್ನು ಕೊಡ್ತಕ್ಕಂಥ 11-12 ಕೌಂಟ್ರಿದೆ. ನಿಮ್ಮ ವಾರ್ಡ್ಗೆ ಸಪ್ರೇಟ್ ಕೌಂಟ್ರುಗಳು 2-3 ಕೌಂಟ್ರುಗಳಿದೆ. ಅಲ್ಲಿ ನಿಂತು ಏನು ಟೋಕನ್ ಕೊಟ್ಟಿದ್ದೇವೆ ಅದನ್ನು ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಈ ಭಾಗದಲ್ಲಿ 40 ಕೌಂಟ್ರ್ ಮಾಡಿದ್ದೇವೆ. ಊಟದ ವ್ಯವಸ್ಥೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಈ 22,000 ಮಹಿಳೆಯರು ಯಾವೊಂದು ಒಬ್ಬ ಸಣ್ಣ ಮಹಿಳೆಗೂ ಕೂಡ ಇದು ಅವ್ಯವಸ್ಥೆ ಆಗಬಾರ್ದು ಅಂತೇಳಿ ಯಾವ ಮಹಿಳೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ವಿಶೇಷವಾದ ಗೌರವದಿಂದ ಅವರಿಗೆ ಅವ್ಯವಸ್ಥೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ಅವರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ಯಶವಂತಪುರದ ಸೇವಕ ನೋಡ್ಕೊಳ್ತಾನೆ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದನೇ ಇವತ್ತು 22,000 ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಬರೀ ಮಹಿಳಾ ಕಾರ್ಯಕ್ರಮದ ಜೊತೆಗೆ ಈ ನಮ್ಮ ಕ್ಷೇತ್ರದಲ್ಲಿ ಯಾರು SSLC PUC ಮಕ್ಕಳು 80ರಿಂದ ಮೇಲೆ ಅಂಕವನ್ನು ಪಡೆದಿದ್ದಾರೆ, 90% ಮೇಲೆ ಅಂಕವನ್ನು ಪಡೆದಿದ್ದಾರೆ, ಅವರೆಲ್ಲರಿಗೂ ಕೂಡ ಸುಮಾರು 2,000 ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಅಪರೂಪದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಇದೇ ಕೆಂಗೇರಿ ಗಣೇಶ ಫೀಲ್ಡ್ನಲ್ಲಿ ಶಿವರಾತ್ರಿ ಹಬ್ಬವನ್ನು ಸುಮಾರು 40-50 ಸಾವಿರ ಮಹಿಳೆಯರು ಆ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಈ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಶಿವರಾತ್ರಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತೇವೆ. ಸಂಕ್ರಾಂತಿ ಹಬ್ಬವನ್ನು ಯಶವಂತಪುರ ಕ್ಷೇತ್ರದಲ್ಲಿ 4 ಕಡೆ ಮಾಡಿ ಅತ್ಯಂತ ಸಂಕ್ರಾಂತಿ ಹಬ್ಬವನ್ನು ಯಶಸ್ವಿ ಕಾರ್ಯಕ್ರಮವನ್ನಾಗಿ ಮಾಡಿದ್ದೇವೆ. ಇದರ ಜೊತೆಗೆ ಯಶವಂತಪುರ ಕ್ಷೇತ್ರ ಮಳೆ ಹುಯ್ದರೆ ಎಲ್ಲೂ ಅನಾಹುತ ಆಗಬಾರದು ಅಂತೇಳಿ ಸರ್ಕಾರದಿಂದ 232 ಕೋಟಿ ಅನುದಾನ ತಂದು ರಾಜಕಾಲುವೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಸೋಮಶೇಖರ್ ಮಾಡ್ತಾ ಇದ್ದಾರೆ. ಎಲ್ಲ ರಸ್ತೆಗಳು ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ 350 ಕೋಟಿ ಅನುದಾನವನ್ನು ಈ ಸರ್ಕಾರದಿಂದ ತಂದು ಪ್ರತಿಯೊಂದು ರಸ್ತೆ ಕಾಂಕ್ರೀಟ್ ರಸ್ತೆ, ಪ್ರತಿಯೊಂದು ರಸ್ತೆ ಸಿಮೆಂಟ್ ನಮ್ಮ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಯಶವಂತಪುರ ಕ್ಷೇತ್ರ ಸಂಪೂರ್ಣ LED ಬಲ್ಬ್ನ ಆಗ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಎಲ್ಲ ಸರ್ಕಾರಿ ಶಾಲೆಗಳನ್ನು ಹೊಸದಾಗಿ ಕಟ್ಟಡವನ್ನು ಕಟ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಮಾಡಿದ್ದೇವೆ. 209 ಕೋಟಿ ರೂಪಾಯಿ ಏರೋಹಳ್ಳಿ ಉಲ್ಲಾಳ ವಾರ್ಡ್ನಲ್ಲಿ
209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಭವ್ಯವಾಗಿ ನಡೀತಾ ಇದೆ. ಇನ್ನೊಂದು 2-3 ತಿಂಗಳಿನಲ್ಲಿ 250 ಬೆಡೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ.